ನಿನ್ನೆ ನಡೆದಿರೋ ವಿಷಯ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಧಾರವಾಡದಲ್ಲಿ ಒಂದು ನೋಟಿಫಿಕೇಷನ್ ಬೇಕಂದ್ರೂ ಸ್ಟ್ರೈಕ್ ಮಾಡ್ಬೇಕು ನಮ್ಮ ಸರ್ಕಾರಕ್ಕೆ. ಮತ್ತು ಒಂದು ಎಕ್ಸಾಮ್ ನಡೆಸ್ಬೇಕಂದ್ರೂ ಸ್ಟ್ರೈಕ್ ಮಾಡ್ಬೇಕು. ಆ ಎಕ್ಸಾಮ್ ನಡೆದ ಮೇಲೆ ಅಲ್ಲಿಗೆ ಮುಗಿತಂತೇನಿಲ್ಲ. ಒಂದು ಮತ್ತು ಆರ್ಡ್ರ್ ಕ್ಯಾಪ್ ಬರ್ಬೇಕಂದ್ರೂ ಸ್ಟ್ರೈಕ್ ಮಾಡ್ಬೇಕು. ಆ ವಿದ್ಯಾರ್ಥಿ ಜೀವನ ಏನಪ್ಪ ಅಂತಂದ್ರೆ ಬರೀ ಇದು ಹೋರಾಟದಲ್ಲೇ ಮುಗಿದೋಕಚ್ಚಿದೆ. ಹೆಂಗಂದ್ರೆ 25-26 ವಯಸ್ಸಲ್ಲಿ ದುಡಿಯೋಂಥ ಏಜ್ನಲ್ಲಿ ಈ ನಮ್ಮ ಸರ್ಕಾರದಿಂದ ಹತ್ತಿ ಅವರು ಸ್ಟ್ರೈಕ್ ಮಾಡ್ಕೊಂಡು ಕುಂತ್ಗೇಶ್ ಅವರು ಒಂದೊಂದು ಎಕ್ಸಾಮ್ ನಡ್ಸೋಕ್ಕೆ 5-6 ವರ್ಷ ತಗೊಂಡು ದುಡಿಯೋಂಥ ಏಜನ್ನೇ ಕಸಕತ್ತಿಬಿಟ್ಟ ನಮ್ಮ ಸರ್ಕಾರ. ಹೆಂಗಾದಪ್ಪ ಅಂದ್ರೆ ದುಡಿಯೋಂಥ ಏಜಲ್ಲೇ ಅವ್ರದ್ದು ಏಜ ಮುಗ್ದೋಗಿ ಕಚ್ಬಿಡ್ತು ಅಲ್ಲಿಗೆ. ಯಾಕಂದ್ರೆ ಒಬ್ಬ ರಾಜಕಾರಣಿ ಮಗ ಈ ಫೀಲ್ಡಲ್ಲಿ ಬಂದು ಓದಿ ಉದ್ಯೋಗಕ್ಕಾಗಿ ಅಲ್ದಾಡಿದ್ರೆ ಅವ್ರದ್ದು ಪರಿಸ್ಥಿತಿ ಏನಂತ ಗೊತ್ತಿರ್ತದೆ. ಅದಕ್ಕೆ ಹೇಳ್ತಿರೋದು ನಾನು. ಯಾಕಂದ್ರೆ ಒಬ್ಬ ಬಡ ರೈತನ ಮಗ ಅಥವಾ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗನೇ ಹೋಗಿ ರಾಜಕಾರಣಿಗೆ ಬಂದ್ರೆ ಎಲ್ಲರದ್ದು ಏನು ಅಂತ ಅನುಭವ ಇರ್ತದೆ ಅಂಥವ್ರನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಈಗ ಹೋಗಿ ನಾವು ಅವ್ರನ್ನೇ ತಿರ್ಗ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಕುಂತ್ರೆ ಅವ್ರಿಗೆಲ್ಲ ಹೊಟ್ಟೆ ತುಂಬಿದೆ. ಈಗ ಏನು ಮಾಡೋಕ್ಕಿಲ್ಲ. ಹೊಟ್ಟೆ ತುಂಬಿದವ್ರಿಗೆ ನಾವು ತಿರ್ಗಿ ಅವ್ರನ್ನ ಮಾಡಿದ್ರೆ ಮತ್ತು ಈಗ ಸ್ಟಾರ್ಟಿಂಗ್ ಅವರೆಲ್ಲ ಕೈಕಾಲು ಹಿಡ್ಯದ ಆಮೇಲೆ ಮತ್ತು ಅದೇ ಮತ್ತು ಈ ಕಾಂಗ್ರೆಸ್ ಪಾರ್ಟಿ ಹೆಂಗೈತಪ್ಪ ಅಂದ್ರೆ ಗಾಂಧಿ ತತ್ವನೇ ಅಳವಡಿಕೆ ಐತೆ. ಅದಕ್ಕೆ ಹೇಳೋದು ಗಾಂಧಿ ತತ್ವನ ಬುಟ್ಗೇಸಿ ನಮ್ಮ ಭಗತ್ ಸಿಂಗ್ ತತ್ವನ ಅಳವಡಿಸ್ಬೇಕು. ಈಗ ಸಮಯ ಬಂದಾಗ ಯಾವ ಥರನ ಚೇಂಜ್ ಆಗ್ಬೇಕಂತ ಹೇಳ್ಕಚ್ಚಿರೋದು. ನೀ ಗಾಂಧಿ ತತ್ವನ ಅಳವಡಿಸ್ಕೊಂಡು ಕುಂತ್ರೆ ನಿಮ್ಮ ಜೀವನ ಪರ್ಯಂತ ನಿಮ್ಗೆ ಜಾವ ಸಿಗಲ್ಲ. ಅವರಿಂದನೇ ಮತ್ತು ನೀವು ಬಕೆಟ್ ಹಿಡಿಯೋ ಕೆಲಸನೇ ಮಾಡ್ಬೇಕಾಗತ್ತೆ. ಕಳ್ಳರು ಯುವಕರು ರಾಜಕಾರಣಿ ಬರಲಂತ ಹಾಕ್ಯಂಡ್ರೆ ಅವ್ರು ಹೋಗಿಸಿ ಅವ್ರನ್ನ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾರೆ. ಅಂತ ಕೆಲಸ ಮಾಡ್ಕೊಬಿಟ್ರು ದಯವಿಟ್ಟು. ಮುಂದಿನ ಈಗ ಒಬ್ಬರು ವಿರೋಧ ಪಕ್ಷದ ನಾಯಕರು ಒಬ್ಬರನ್ನ ನಿಮ್ಮ ಇಷ್ಟು ಎಲ್ಲ ಮಾಡ್ತಾರಂದ್ರೆ ಒಬ್ಬನ ಧ್ವನಿ ಎತ್ತಿ ಕೇಳ್ಯಾನ. ಇಷ್ಟು ದಿನ ಆದ್ರೆ 4-5 ವರ್ಷ ಆದ್ರೆ ನಿಮ್ಮ ಒಬ್ಬನ ಸಮಸ್ಯೆ, ವಿದ್ಯಾರ್ಥಿ ಸಮಸ್ಯೆ ಒಬ್ಬರು ಕೇಳೋಣ. ಕಾಂತಕುಮಾರ್ ಸರ್ ಬಿಟ್ರೆ ಅವರು ಕಾಂತಕುಮಾರ್ ಸರ್ ಯಾವ್ದು ಅವರು ಪಕ್ಷದ ವಿರೋಧ ಅಲ್ಲವರು ಸ್ಟೂಡೆಂಟ್ ಪರವಾಗಿ ಅವರು ಕೇಳ್ತಿರೋದು. ಈ ಬಿ ಜೆ ಪಿ ಅವರು ವಿರೋಧ ಪಕ್ಷದವ್ರು ಒಂದು ಮಾತ್ರ ಕೇಳ್ತಾರೆ. ಯಾಕಂದ್ರೆ ಅವ್ರದ್ದು ಅಡ್ಜಸ್ಟ್ಮೆಂಟಿಂಗ್. ನೀ ತಪ್ಪು ಮಾಡಿದಾಗ ನೀ ಮುಚ್ಚಿ ಹಾಕು, ನಾ ತಪ್ಪು ಮಾಡಿದಾಗ ನಾ ಮುಚ್ಚಿ ಹಾಕು. ಅದಕ್ಕಾಗಿ ಪೂರ ಬೇರೆ ಸಮೇತ ಕಿತ್ತಾಕ್ಬೇಕಂದ್ರೆ ಯುವಕರು ಬರಬೇಕು. ನಾವೇ ಈಗ ಸ್ಪರ್ಧಾರ್ಥಿಗಳು ಏನಿದ್ದಾರೆ ನಿಮ್ಮ ಈಗಿರೋ ಕಿಚ್ಚನೆ ಮುಂದಿನ ಎಲೆಕ್ಷನ್ದಲ್ಲಿ ಇರಲಿ. ಇದೇ ಥರ ನೀವೇ ನಿಂತ್ಗೇಸಿ ನೀವೇ ಸರ್ಕಾರನ ಆಳುವಂಥ ವ್ಯಕ್ತಿಗಳಾಗಬೇಕು ಹೊರತಾಗಿ ಅವ್ರ ಕೈಗೆ ಸರ್ಕಾರ ಕೊಟ್ರೆ ಮತ್ತು ಇದೇ ಗತಿನೇ ನೋಡಿ ತಿಳ್ಕೊಂಡ್ಗೇಸಿ ಇವಾಗ ಈಗ ಬರೋಂಥ ಎಲೆಕ್ಷನಿಗೆ ಅವ್ರದ್ದು ಒಂದು ಬೇರೆ ಸಮೇತ ಕಿತ್ತಾಕ್ಬೇಕು. ಹಂಗಾರ ಮಾತ್ರ ನೆಕ್ಸ್ಟ್ ಮತ್ತೆ ಏನೋ ಒಂದು ಸ್ವಲ್ಪ ಚೇಂಜಸ್ ಇರ್ತದೆ ಹೊರತಾಗಿ ಮತ್ತು ಅವರೇ ಬಂದರು, ಬಿ ಜೆ ಪಿಯವರೇ ಬಂದರು, ಕಾಂಗ್ರೆಸ್ ಅವರು ಬಂದರು ಅಂತ ಹೋದರೆ ಅದೇ ಮತ್ತು ಅವ್ರೇನೋ ಬಿ ಜೆ ಪಿಯವರೇನು ದೊಡ್ಡ ಅದಿದಲ್ಲ, ಕಾಂಗ್ರೆಸ್ ಅವ್ರನ್ನೆಲ್ಲ ಅಲ್ಲ. ಲಾಸ್ಟ್ ಎಲ್ಲರೂ ಕೊಲ್ಲೋದು ಬಡವ್ರ ಮಕ್ಕಳೇ. ಒಬ್ಬರು ಮಕ್ಕಳು ತಮ್ಮ ಮಕ್ಕಳಾದ್ರೆ ಇಲ್ಲಿ ನಿಮ್ಮ ಎಕ್ಸಾಮ್ ಬರೋದು ನಿಮ್ಮ ಜೊತೆ ಬಂದ್ಗೀಸಿ ಅವ್ರು ಬರ್ತಾರೆ ಎಕ್ಸಾಮು. ಅವ್ರಿಗೇನು ದುಡ್ಡು ಗಳಿಸ್ಬಿಟ್ರೆ ಅದು ನಿನ್ಗೆ ಯಾವ ಪೋಸ್ಟ್ ಬೇಕಂತಂದ್ರೆ ಮನಿತನ ಬರ್ತದೆ. ಅವ್ರಿಗೆ ಯಾವ ಬಿಸ್ನೆಸ್ ಬೇಕಂದ್ರೆ ಮನಿತನ ಬರ್ತದೆ. ಯಾರು ದುಡ್ಡು ಅವ್ರಪ್ಪನ ದುಡ್ಡು ಅಲ್ಲದು, ನಮ್ಮ ದುಡ್ಡೇ. ನಮ್ಮ ದುಡ್ಡಲ್ಲೇ ಕುಂತ್ಕೊಂಡು ಆರಾಮ್ ಕುಂದಿರ್ತಾರೆ ಅವರು. ಸ್ವಲ್ಪ ತಿಳ್ಕೊಬೇಕು. ಈಗಳೇ ನೀವು ಬೀದಿಗಳದ್ದು ಹೋರಾಡೋದಕ್ಕಿಂತ ಮುಂಚೆನೇ ಮೊದಲೇ ಇದೇ ಬುದ್ಧಿ ನಮಗೆ ಗೊತ್ತಿದ್ರೆ ಈ ಕೆಲಸ ಹೆಂಗಾದ ನೋಡು. ಅಲ್ಲ ದೇವರು ಚಿಕ್ಕಬಳ್ಳಾಪುರ MLA ಈಶ್ವರ ಪ್ರದೀಪ್ ಅವರ ಒಳ್ಳೆಯ ಒಂದು ಸ್ಟೂಡೆಂಟಿಗೆ ಏನಾರ ಒಂದು ಒಳ್ಳೇದು ಬಯಸ್ತಾರಂತ ನಾವು ಆರಿಸಿ ಕಳಿಸಿದ್ರೆ ಹೋಗಿ ಬಕೆಟ್ ಹಿಡಿತಾರಲ್ಲ ಸಿದ್ದರಾಮಯ್ಯಗೆ. ಬಕೆಟ್ ಹಿಡಿಯೋ ಕೆಲಸ ಇದ್ರೆ ಮೊದಲೇ ಹೇಳ್ಬೇಕಲ್ಲ ಬಕೆಟ್ ಹಿಡಿದು ನಾನು ಅಂತಂದ್ರೆ. ದನ ಕಾಯಕ್ಕೆ ಹೋಗಿ ಎಲ್ಲಾರು ಹೋಗಿ ದನ ಕಾಯಕ್ಕೆ ಬಕೆಟ್ ಹಿಡಿಯೋ ಕೆಲಸ ಮಾಡಂಗಿದ್ರೆ ಇನ್ನಂತವನು ಅಲ್ಲಿ ಹೋಗಿರೋ ಅರ್ಹತೆನೇ ಇಲ್ಲ ನಿನಗೆ. ಒಬ್ಬ ರಾಜಕಾರಣಿ ಆದ್ರೆ ಮುಂದೆ ಬಂದ್ಗಿಸಿ ಯುವಕರ ಪರ ಒಬ್ಬರ ನಿಂತರೆ ಎಲ್ಲರೂ ದನ ಕಾಯಕ್ಕೆ ಹೋಗ್ರಿ. ವಿರೋಧ ಪಕ್ಷ ನಾಯಕರು ಅವರು ನಾಚಿಕೆರ ಬರ್ತದಿಲ್ಲ ನಿಮ್ಗೆ. ನೆಕ್ಸ್ಟ್ ಟೈಮ್ ಓಟ್ ಕೇಳೋಕೆ ನಾಚಿಕೆ ಬರ್ಬೇಕು ನಿಮ್ಗೆ. ಇಂಥ ಮಾಡೋ ಕೆಲಸ ಮಾಡಿಗಿಸಿ ನಾಚಿಕೆ ಬರ್ಬೇಕು ನಿಮಗೆ. ಅದಕ್ಕೆ ಕ್ಲಿಯರ್ ಕಟ್ಟಾಗಿ ಒಬ್ಬ ಹಳೆ ಮಂದಿನ ಯಾರನ್ನ ನಿಂದ್ರಿಸ್ಕೋಬಾರ್ದು. ಯಾರೋ ಒಂದು ಯುವಕರು ಚೆನ್ನಾಗಿದ್ದವ್ರು ಮಾತ್ರ ನಿಂದ್ರಿಸ್ಬೇಕಿಲ್ಲಿ. 70% ಚೇಂಜಸ್ ಆಗ್ಬೇಕಿಲ್ಲಿ.
ಇಲ್ಲಂತಂದ್ರೆ ಮತ್ತೆ ಇದೇ ಆಟ ಇದೇ ನಾಟಕ ಆಗುತ್ತೆ ನೋಡ್ರಿ. ಮತ್ತೆ ಈಗಲೇ ಎಚ್ಚರ ಆಗ್ರಿ ಯುವಕರು, ಬರ್ರಿ. ಧಾರವಾಡದಲ್ಲಿ ಒಂದು ಹಿಡಿದಾಗ ನೋಡಿದಾಗ ನಮ್ಮ ಪಾಕಿಸ್ತಾನದವ್ರಿಗೇನೆ ಬೆಲೆ ಕೊಡ್ತಾರೆ, ನಮ್ಮ ಸ್ಟೂಡೆಂಟಿಗೆ ಬೆಲೆ ಕೊಡಲ್ಲ ಅಂತ ಸರ್ಕಾರ ಇದೆ. ಯಾಕಂದ್ರೆ ನ್ಯಾಯ ಕೇಳಕ್ಕೆ ಹೋದಂದ್ರೆ ಒದ್ದು ಒಳಗಾಗ್ತಾರೆ. ಆ ನ್ಯಾಯ ಯಾರಲ್ಲಿ ಕೇಳೋದೋಗಿ? ಇಂಥ ಸರ್ಕಾರ ಇದ್ರೆ ನ್ಯಾಯ ಯಾರಲ್ಲಿ ಕೇಳೋದು? ನ್ಯಾಯ ಕೇಳಕ್ಕೆ ಹೋದ್ರೆ ಒಳಗಾಗಿದ್ರೆ ಯಾರು ಬರ್ತಾರೆ ಹೇಳ್ಬತ್ತಾಕ? ಹಾಗಾಗಿ ಪ್ರತಿಯೊಬ್ಬರು ಕೈ ಜೋಡಿಸಿದ್ರೆ ಒಂದೇ ದಿನದ ಚಾಲೆಂಜ್, ಒಂದೇ ದಿನದಲ್ಲಿ ಸರ್ಕಾರ ಕೆಡಬೋದು, ಒಂದೇ ದಿನದಲ್ಲಿ ಇಳಿಸ್ಬೋದು ಅವ್ರನ್ನ ಸೀಟು. ದೊಡ್ಡ ವಿಷಯನೆಲ್ಲ ನೀವು ಮನಸ್ಸು ಮಾಡಿದ್ರೆ ಒಂದೇ ದಿನದಲ್ಲಿ 24/7 ಇಳಿಸ್ಬೋದು ಅವ್ರನ್ನ.